ಶಿಕ್ಷಕರಾಗಿರುವ ಇವರು ಕಲೆಗಳ ಭಂಡಾರವನ್ನೇ ಹೊತ್ತುಕೊಂಡು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಬಾಲ್ಯದಿಂದಲೇ ಕಡುಬಡತನವನ್ನು ಕಂಡಿರುವ ಇವರಿಗೆ ಜಾನಪದ ಸಾಹಿತ್ಯದ ಮೇಲೆ ಅಪಾರ ಪ್ರೀತಿ. ಜಾನಪದ ಕಲೆಗಳನ್ನು ಉಳಿಸಬೇಕೆಂದು ಸತತವಾಗಿ ಶ್ರಮ ವಹಿಸುತ್ತಿರುವ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ವಿಶೇಷ ಸಾಧಕ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕ ಬಿ.ಇ. ಚನ್ನವೀರಯ್ಯನವರು. ಬೋಸ್ಮನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಈರಯ್ಯ ಮತ್ತು ಈರಮ್ಮ ಎಂಬ ದಂಪತಿಗಳ ಮಗನಾದ ಇವರಿಗೆ ಜಾನಪದ ಸಾಹಿತ್ಯದ ಮೇಲೆ ಅಗಾಧವಾದ ಪ್ರೀತಿ. ತನ್ನ ಪುಟ್ಟ ಕುಟುಂಬದೊಂದಿಗೆ ಸಂತೋಷದಿಂದ ಇರುವ ಇವರು ತುಂಬಿದ ಕೊಡ ತುಡುಕುವುದಿಲ್ಲ ಎಂಬ ಗಾದೆ ಮಾತಿನಂತೆ ಜನರ ತುಂಬು ಪ್ರೀತಿಯನ್ನು ಗಳಿಸಿರುವ ಅಜಾತಶತ್ರು ಎಂದರೆ ತಪ್ಪಾಗಲಾರದು. ಜಾನಪದ ಗೀತೆ, ವೀರಗಾಸೆ ಕುಣಿತ, ಕೋಲಾಟ, ಗೀಗಿ ಪದ, ಲಾವಣಿ ಪದ, ದೇಶಭಕ್ತಿ ಗೀತೆ, ಭಾವಗೀತೆ, ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕ, ಭಜನಾ ಪದ ಇಷ್ಟೇ ಅಲ್ಲದೆ ಸಿನಿಮಾ ಕ್ಷೇತ್ರದಲ್ಲೂ ತನ್ನ ನಟನೆಯ ಛಾಪು ಮೂಡಿಸಿರುವ ಚನ್ನವೀರಯ್ಯನವರ ಕೀರ್ತಿ ಅಪಾರ. ಎನ್ಸಿಸಿ ತರಬೇತಿ ಪಡೆದಿರುವ ಚನ್ನವೀರಯ್ಯನವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಕ್ರೀಡೆಯಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ತನ್ನದಾಗಿಸಿಕೊಂಡವರು. ಡಾಕ್ಟರ್ ಅಂಬೇಡ್ಕರ್ ಪ್ರೌಢಶಾಲೆ ಮಗ್ಗೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಇಂದು ಶ್ರೀಮತಿ ಶಾರದಾ ಕೆ.ಎನ್. ರಾಜಶೇಖರ ಪ್ರೌಢಶಾಲೆಗೆ ಹೊಸಕೋಟೆಯಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸುತ್ತಾ ಎಲ್ಲ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನಗೆದ್ದಿದ್ದಾರೆ. ತೋಟಗಾರಿಕೆ ವಿಷಯವನ್ನು ಬೋಧಿಸುವ ಇವರು ತನ್ನ 2 ಎಕರೆ ಜಮೀನಿನಲ್ಲಿ ಉತ್ತಮವಾದ ಮಿಶ್ರ ಬೆಳೆಗಳನ್ನು ಸಹ ಬೆಳೆದು ಅದರೊಂದಿಗೆ ಮೀನು ಸಾಗಾಣಿಕೆಯನ್ನು ಮಾಡಿ ಒಬ್ಬ ರೈತರಾಗಿದ್ದಾರೆ. ವೃತ್ತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದರ ಜೊತೆಗೆ ತಾನು ಕಲಿತ ಕಲೆ ಮತ್ತು ಜಾನಪದ ಹಾಗೂ ಸಾಂಸ್ಕೃತಿಕ ನೃತ್ಯಗಳನ್ನು ಸಹ ಧಾರೆ ಎರೆದು ವಿದ್ಯಾರ್ಥಿಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲೂ ಭಾಗವಹಿಸುವಂತೆ ಮಾಡಿರುವ ಉತ್ತಮ ಶಿಕ್ಷಕ ಇವರಾಗಿದ್ದಾರೆ. ಬೋಸ್ಮನಹಳ್ಳಿಯಲ್ಲಿ ಜೈ ಭೀಮ್ ಯುವಕ ಸಂಘ ಮಾಡಿ ಅದರ ಅಧ್ಯಕ್ಷರಾಗಿ ತನ್ನ ಗ್ರಾಮದ ಜನರ ಏಳಿಗೆಗಾಗಿ ಶ್ರಮಿಸಿ ಊರಿನವರ ಮತ್ತು ತನ್ನ ಸ್ನೇಹಿತರ ಪ್ರೇರೇಪಣೆಯಿಂದ ತನ್ನ ಊರಿನಲ್ಲೇ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪಿಸಿದ ಮಹಾನುಭಾವ. PCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತನಿರ್ವೈಲು. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ವೃತ್ತಿಯಲ್ಲಿ ಶಿಕ್ಷಕರು ಹಾಗೂ ಜಾನಪದ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ತಮಗೆ ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮ ಕಿರುಪರಿಚಯ ಮಾಡಿಕೊಡಿ ಸರ್. ನಾನು ಮೊದಲಿಗೆ PCN TV ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಚನ್ನವೀರಯ್ಯ ಬಿ.ಇ. ಅಂತೇಳಿ, ಬೋಸ್ಮನಹಳ್ಳಿ ನನ್ನ ಗ್ರಾಮ. ನನ್ನ ತಂದೆ ಹೆಸರು ಈರಯ್ಯ ಅಂತೇಳಿ, ನನ್ನ ತಾಯಿ ಹೆಸರು ಈರಮ್ಮ ಅಂತೇಳಿ. ನಾವು ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ನಾನು ಇವತ್ತು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್, ತಮ್ಮ ಶಿಕ್ಷಣದ ಬಗ್ಗೆ ಸರ್, ನಾನು ಶಿಕ್ಷಣವನ್ನು 1ರಿಂದ 4ನೇ ತರಗತಿವರೆಗೆ ಊರಿನಲ್ಲಿ ಬೋಸ್ಮನಹಳ್ಳಿ ಗ್ರಾಮದಲ್ಲಿ ಶಿಕ್ಷಣವನ್ನು ಮಾಡಿದೆ. ತದನಂತರ ನಾನು ಸ್ವಲ್ಪ ದಿನ ಕ್ಲಾಸನ್ನು ಬಿಟ್ಟಿದ್ದೆ. ಮತ್ತೆ ಶಾಲೆಯನ್ನು ಸೇರಿಕೊಂಡು ಅದಕ್ಕೆ ಪ್ರೇರೇಪಣೆಯಿಂದಿರತಕ್ಕಂಥ ಒಬ್ಬರು ವ್ಯಕ್ತಿ ಇದ್ದಾರೆ, ಉಮಾ ಅಂತ ಹೇಳ್ಬಿಟ್ಟು, ಗೋಪಾಲ್ ಭಟ್ರ ಮಗಳು. ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಸ್ಕೂಲ್ ಬಿಟ್ಟು ಮೆಣಸಿನಕಾಯಿ ಅದು ಬೀಜಕ್ಕೆ ಅಂತ ಹೋಗ್ತಾಯಿದ್ದೆ. ಆವಾಗ ಅವರು ನನಗೆ ಪ್ರೇರೇಪಣೆ ಕೊಟ್ಟಂಥ ಮಹಾತಾಯಿ. ಏಕೆಂತಂದರೆ ನಾವು ಹಿಂದಿನ ಇದನ್ನು ಮರಿಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಅವರು ನನಗೆ ಪ್ರೇರೇಪಣೆ ಕೊಟ್ಟರು. ಅವರು ಚೆನ್ನಾಗಿ ಯಾಕೆ ಓದಬೇಕನಪ್ಪ, ನಿಮಗೆಲ್ಲ ಭಾಳ ಫೆಸಿಲಿಟೀಸ್ ಇದೆ, ಅವಕಾಶಗಳಿದೆ, ಓದಬೇಕಾಗಿ ಅಂತೇಳಿ ಭಾಳ ಹೇಳಿದರು. ಅವರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಆ ಮಿಡ್ಲ್ ಸ್ಕೂಲನ್ನು ಬಿಟ್ಟು ಮತ್ತೆ ಕ್ಲಾಸ್ ಸೇರ್ಕೊಂಡು ನಾನು ಮತ್ತೆ 5ನೇ ಕ್ಲಾಸಿಗೆ ಪಾಸಾಗಿ ಕ್ಲಾಸಿಗೆ ಹೋಗಿ 5ನೇ ಕ್ಲಾಸ್ ಪಾಸಾಗಿ ಮತ್ತೆ ನಾನು ಆಲೂರಿನಲ್ಲಿ 5ರಿಂದ SLCವರೆಗೆ ಆಲೂರಿನಲ್ಲೇ ಓದಿದೆ. 5ರಿಂದ 7ನೇ ತರಗತಿವರೆಗೆ ಪ್ರಾಥಮಿಕ ಶಾಲೆ ಮಾಧ್ಯಮ ಕನ್ನಡ ಶಾಲೆಯಲ್ಲಿ ಓದಿದೆ. 8ರಿಂದ 10ನೇ ತರಗತಿವರೆಗೆ GJC ಆಲೂರು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. ತದನಂತರ ಕಾಲೇಜಿನಲ್ಲಿ ಸೆಕೆಂಡ್ PUC ವರೆಗೆ ಡಿಗ್ರಿ ಕಾಲೇಜು ಕಲಾ ಕಾಲೇಜಿನಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿ
ನಂತರ ನಾನು HDC ಅಂತಕ್ಕಂಥ ಒಂದು ಕೋರ್ಸು, ಆ ಕೋರ್ಸನ್ನು ಮಾಡಿ ಶಿಕ್ಷಕ ವೃತ್ತಿಗೆ ಬಂದೆ. ಸರ್ ನಿಮಗೆ ಏನೇನು ಹವ್ಯಾಸಗಳಿದೆ ಸರ್? ಸರ್, ನನ್ನ ಹವ್ಯಾಸಗಳು, ನಾನು ಮೊದಲಿಂದ ಒಂದು ಜಾನಪದಕ್ಕೆ ಬಂದಿದ್ದು ಹೇಗೆ ಅಂತಂದರೆ, ನಾನು ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ ಸಂಗೀತ ಶಿಕ್ಷಕರು ಅಂತ ಹೇಳ್ಬಿಟ್ಟು ಒಬ್ಬರು ಶಿಕ್ಷಕರಿದ್ದರು, ಮಂಜುನಾಥ್ ಅಂತ ಹೇಳ್ಬಿಟ್ಟು. ಅವರು ನನಗೆ ಮಾರ್ಗದರ್ಶನ ಕೊಟ್ಕೊಂಡು ಸಂಗೀತವನ್ನು ಹೇಳ್ಕೊಟ್ಟು, ಅವರು ಕೆಲವು ಗಾಯನಗಳನ್ನು ಹೇಳ್ಕೊಟ್ಟು ನನಗೆ ಆ ಸಂಗೀತದ ಒಲವನ್ನು ತೋರಿಸ್ಕೊಟ್ಟಂಥ ಮಹಾಗುರು. ಜೊತೆಗೆ ರುದ್ರಪ್ಪ ಅಂತ ಹೇಳ್ಬಿಟ್ಟು ಒಬ್ಬರು ಶಿಕ್ಷಕರಿದ್ದರು. ಅವರು ಭಾವಗೀತೆಗಳು, ಜನಪದ ಗೀತೆಗಳನ್ನು ನನ್ನ ಒಂದು ಕಂಠವನ್ನು ನೋಡಿ ಅವರು ಪ್ರೇರಣೆ ಮಾಡಿ ನನ್ನನ್ನು ಜನಪದ ಕಲಾವಿದನಾಗಿ ಮಾಡೋದಕ್ಕೆ ಅವರು ಸಹ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಹೈಸ್ಕೂಲ್ನಲ್ಲಿ ಹೋದರೆ ನನಗೆ ಹಿಂದಿ ಶಿಕ್ಷಕರು KV ಲಕ್ಷ್ಮೇಗೌಡರು ಅಂತ ಹೇಳ್ಬಿಟ್ಟು ಒಬ್ಬರು ಶಿಕ್ಷಕರಿದ್ದರು, ಹಿಂದಿ ಶಿಕ್ಷಕರು. ಅವರು ನನ್ನನ್ನು ಯಾವುದೇ ಕಾರ್ಯಕ್ರಮಕ್ಕೂ ನನ್ನನ್ನು ಆಹ್ವಾನಿಸಿ ನನಗೆ ಮಾಡುವಂತೇಳಿ ಹುಮ್ಮಸ್ಸನ್ನು ಕೊಟ್ಟು ಆ ಜಾನಪದ ಮತ್ತು ಕಲೆ ಬಗ್ಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಅವರಿದ್ದಾರೆ ಸರ್. ಸರ್, ನಿಮಗೆ ಈ ಜನಪದ ಕಲೆಯ ಬಗ್ಗೆ ಆಸಕ್ತಿ ಹೇಗೆ ಬಂತು? ಸರ್, ಜನಪದ ಕಲಾ ಬಗ್ಗೆ ಆಸಕ್ತಿ ಹೇಗೆ ಬಂತು ಅಂತಂದರೆ, ನಮ್ಮಲ್ಲಿ ಮಾಸ್ಟರ್ ನಾನು ಹೇಳಿದ್ರಲ್ಲ ಈಗ ನಮ್ಮ ಮಂಜುನಾಥ್ ಸರ್ ಅಂತೇಳಿ ಭಾಳ ಚೆನ್ನಾಗಿ ಹಾಡು ಹೇಳೋರು. ಹಾಗೆ ಒಂದು ಸರಿ ಅವರ ಹೇಳ್ಕೊಟ್ಟಂಥ ಗೀತೆಗಳನ್ನು ನಾವು ಆಡ್ತಾಯಿದ್ವಿ. ಆಮೇಲೆ ಬೇರೆ ಬೇರೆ ಕೆಲವರು ಬಂದು ಹೇಳೋಂಥವ್ರು ಇದ್ದರು. ಜೊತೆಗೆ ಏನಾಯಿತು ಅಂತಂದರೆ, ನನಗೆ ಈ ಕಲೆ ಬಗ್ಗೆ ಒಂದು ಕಾಂಪಿಟೇಷನ್ ಇತ್ತು. ಫಸ್ಟ್ ಕಾಂಪಿಟೇಷನ್ ಸ್ಕೂಲಲ್ಲಿ ಇತ್ತು. ಆಗ ಇದ್ದಾಗ ರುದ್ರಪ್ಪ ಅಂತಕ್ಕಂಥ ಒಬ್ಬರು ಶಿಕ್ಷಕರು, ಶಿವರುದ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರ ಶಿಕ್ಷಕರು, ಅವ್ರು ಏನು ಮಾಡಿದ್ರು ಅಂತಂದರೆ ಒಂದು ಹಾಡು ಹೇಳ್ಕೊಟ್ರು. ಆ ಹಾಡನ್ನು ನಾನು ಒಂದು ಸಭೆಯಲ್ಲಿ ಹೇಳಿದೆ. ಹೇಳಿದಾಗ ಇಡೀ ಜನ ನನ್ನನ್ನು ಭಾಳ ಚೆನ್ನಾಗಿ ಸ್ಪಂದಿಸಿದರು. ಭಾಳ ಚೆನ್ನಾಗಿ ಆಡ್ತೀಗಳಪ್ಪ ಹಾಗೆ ಅಂತ ಹೇಳಿದ್ರು. ಅದಕ್ಕಿಂತ ಮೊದಲು ಏನಾಯಿತು ಅಂತಂದರೆ, ನಾನು ಶಾಲೆಗೆ ಹೋದಾಗ 5ನೇ ಕ್ಲಾಸಿಗೆ ಹೋಗಿ ಶಾಲೆಗೆ ಹೋದಾಗ ಏನಾಯಿತು ಅಂತಂದರೆ, ಈ ಶಾಲೆಯಲ್ಲಿ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಮಾನಿಟರ್ನ ಆರಿಸ್ತಾರೆ. ಆರಿಸಿದಾಗ ಅಲ್ಲಿ ಎಲೆಕ್ಷನ್ ನಡೀತಿತ್ತು. ಆ ಎಲೆಕ್ಷನ್ ಆಗುವಾಗ ನನಗೇನಾಯಿತು ಅಂದರೆ, ನಾನು ಇಲ್ಲಿ ಕಲ್ತಿದ್ದಲ್ಲ ಒಂದು ಎಲ್ಲಿ ನಾನು ಮಿಡ್ಲ್ ಸ್ಕೂಲಲ್ಲಿ ಒಬ್ಬರು ಮಾರ್ಕ್ಸ್ ಹೇಳ್ಕೊಟ್ಟಿದ್ರು. ಯಾರು ಅಂತಂದರೆ ಒಬ್ಬರು ಮಾಸ್ಟ್ರು, ಅವ್ರ ಹೆಸರು ಮರ್ತೋಗಿದೆ. ಅವರು ನನಗೆ ಒಂದು ಹಾಡನ್ನು ಹೇಳ್ಕೊಟ್ಟಿದ್ರು. ಆ ಹಾಡನ್ನು ಅಲ್ಲಿ ಹೇಳಿದೆ. ಅದು ಹಾಡೇನಪ್ಪ ಅಂದರೆ, ಕಂಡ ಕಡೆ ಸೊಂಡಿಲು ಚಾಚುವ ಹಾಲಿಗೆ ಅಂಕುಶವಿಲ್ಲ, ಕಾಡು ಕುದುರೆಗಳು ಓಡುವ ರಥಕ್ಕೆ ಗಾಳಿಯ ಹಂಗಿಲ್ಲ ಅಂತಕ್ಕಂಥ ಒಂದು ಹಾಡನ್ನು ಹೇಳ್ಕೊಟ್ರು. ಅದನ್ನು ನಾನು ಸ್ಕೂಲಲ್ಲಿ ಹೇಳಿದೆ. ಆ ಸ್ಕೂಲಲ್ಲಿ ಹೇಳಿದಾಗ ಇಡೀ ಮಕ್ಕಳು ನನ್ನ ಫ್ಯಾನ್ ಆದರು. ಆಗ ಅವ್ರು ಏನು ಮಾಡಿದ್ರು, ಎಲೆಕ್ಷನ್ ಮಾರದಿನಿಗೆ ಎಲೆಕ್ಷನ್ ಆಯಿತು. ಎಲೆಕ್ಷನಲ್ಲಿ ನನಗೆ ಅತಿ ಹೆಚ್ಚಿನ ಮತವನ್ನು ನನಗೆ ಹಾಕಿ ನಾನು ಎಲೆಕ್ಷನಲ್ಲಿ ಗೆದ್ದೆ. ಇದೊಂದು ವಿಶೇಷವಾದಂಥ ಒಂದು ವಿಚಾರ ಏನಂತಂದರೆ, ನಾನು 5ನೇ ಕ್ಲಾಸಿಂದ 4ನೇ ಕ್ಲಾಸಿಂದಲೇ 3ನೇ ಕ್ಲಾಸಿಂದಲೇ ಮಾನಿಟರ್ ಕೆಲಸವನ್ನು ಮಾಡ್ಕೊಂಡು ಬಂದಂಥದ್ದು. ನಾನು ಕಾಲೇಜಿನವರೆಗೂ ನಾನು ಮಾನಿಟರಾಗಿ, ಲೀಡ್ರಾಗಿ ನಾನು ಇದುವರೆಗೂ ನಾನು ಸೇವೆಯನ್ನು ಮಾಡಿ ಬಂದಿದ್ದೀನಿ. ಮಾನಿಟರ್ ಕೆಲಸವನ್ನು ನನಗೆ ಕಲ್ಪಿಕೊಟ್ರು. ಯಾಕೆಂದರೆ ಗುರು ಹಿರಿಯರಲ್ಲಿ ನನಗೆ ಅಪಾರವಾದಂಥ ಒಂದು ಭಕ್ತಿ ಭಾವ ಇರೋದ್ರಿಂದ ಆ ಗುರು ಹಿರಿಯರು ಸಹ ನನ್ನ ಆಧರಿಸಿ ನನಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಇದೆ ಸರ್. ಸರ್, ನಿಮ್ಮ ಸುಮಧುರ ಕಂಠದಲ್ಲಿ ನಮ್ಮ ವೀಕ್ಷಕರಿಗೆ ತಲುಪಂಗೆ ಒಂದು ಜಾನಪದ ಗೀತೆ ಹೇಳ್ಬೋದಾ? ಹೇಳ್ತೀನಿ ಸರ್, ಖಂಡಿತವಾಗಿ. ತಂದಾನೆ ತಂದ ನಾನು ತಂದ ನಾನು 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 ಊರಿಗೆ ಬರಲಿ ಊರಿಗೆ ಬರಲಿ ಊರು ಮುಂದಿರುವ ಬಸವಣ್ಣಿಗೆ ಊರು ಮುಂದಿರುವ ಬಸವಣ್ಣಿಗೆ
ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ಮಾಡಿಕೊಡ್ತು ಸರ್. ಸರ್, ಅದೇ ರೀತಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೂ ಸಹ ಜಾನಪದ ಕಲೆಯನ್ನು ನೀವು ದಾರಿ ಹೇಳ್ತೀರಾ. ವಿದ್ಯಾರ್ಥಿಗಳು ನಿಮಗೆ ಯಾವ ರೀತಿ ಸ್ಪಂದಿಸ್ತಾರೆ ಸರ್? ಹಾಂ, ಅದು ಸರ್, ನಾನು ಏನು ನನ್ನ ಒಂದು ಆಸೆ ಏನಂತಂದರೆ, ನಾನು ಜನಪದ ಕಲೆಯನ್ನು ಕಲಿತೆ, ಬೇರೆ ಬೇರೆಯವ್ರ ಹತ್ರ ಕಲ್ತ್ಕೊಂಡೆ. ಆ ಜನಪದ ಕಲೆ ನನ್ನಿಂದಲೇ ಮಣ್ಣಾಗಬಾರ್ದು ಅನ್ನೋಂಥ ಒಂದು ಆಶಾಭಾವನೆಯಿಂದ ನಾನು ಏನು ಶಾಲೆಗೆ ಪದಾರ್ಪಣೆ ಮಾಡಿದ್ದು, ಶಾಲೆಗೆ ಹೋಗಿ ಸೇರ್ಕೊಂಡು, ಆ ಶಾಲೆಗೆ ಸೇರ್ಕೊಂಡ್ಮೇಲೆ ಆ ಮಕ್ಕಳಲ್ಲಿ ನನ್ನ ಕಲೆಯನ್ನು ಬಿತ್ತರಿಸಬೇಕು ಅಂತಕ್ಕಂಥ ಒಂದು ಆಸೆಯಿಂದ ನಾನು ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡೋಕ್ಕೆ ಶುರು ಮಾಡಿದೆ. ಇದೇನಾಯ್ತು ಅಂತಂದರೆ ಸರ್, ಈಗ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬಂದಿದೆ, ಸರ್ಕಾರದವ್ರು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆಂತಂದರೆ ಆ ಒಂದು ಕಾರ್ಯಕ್ರಮ ಬಂದಿರೋದ್ರಿಂದ ಹಳೆಯ ನಶಿಸಿ ಹೋಗ್ತಿರ್ತಕ್ಕಂಥ ಜನಪದ ಕಲೆಯನ್ನು ಉತ್ತೇಜನ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದನ್ನು ಮಾಡ್ತಾಯಿದ್ದಾರೆ. ಏನಾಗಿದೆ ಅಂದರೆ, ಇತ್ತೀಚಿನ ಮಕ್ಕಳಲ್ಲಿ ಆ ಜಾನಪದ ಕಲೆಗೆ ಹೆಚ್ಚಿನ ಆಸಕ್ತಿ ಇಲ್ಲ. ಅದನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು ಅನ್ನೋಂಥ ಒಂದು ಉದ್ದೇಶದಲ್ಲಿ ಇವತ್ತು ಆ ಜನಪದ ಒಂದು ಇದಕ್ಕೆ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಫಸ್ಟ್ ಏನು ಪ್ರತಿಭಾ ಕಾರಂಜಿ ಶುರುವಾಯಿತು ಅಲ್ಲಿಂದ ಸರ್ ನಾನು ಒಂದು ಪ್ರತಿಭಾ ಕಾರಂಜಿ ಶುರುವಾದಾಗ ನಾನು ಬಸವೇಶ್ವರ ಸ್ಕೂಲಲ್ಲಿ ಪ್ರೈವೇಟಾಗಿ ಕೆಲಸ ಮಾಡ್ತಿದ್ದೆ ಸರ್. ಅಲ್ಲಿ ಆ ಹಾಲಲ್ಲಿ ಬಂದು ಅಂತಕ್ಕಂಥ ಒಂದು ಹಾಡಿಗೆ ಬರೀ ನತ್ತಿ ಮೇಲೆ ಬಾಟ್ಲಿ ಇಟ್ಕೊಂಡು, ಸೀಸದ ಬಾಟ್ಲಿ ದೊಡ್ಡದು, ಆ ಬಾಟ್ಲಿ ಇಟ್ಕೊಂಡು ಅದಕ್ಕೆ ಹಾಲು ಮತ್ತು ಇದನ್ನೆಲ್ಲ ತುಂಬಿಸಿ ಆ ಒಂದು ಹಾಲಲ್ಲಿ ಬಂದು ಅಂತಕ್ಕಂಥ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿಸಿದೆ ಸರ್. ಆ ಡ್ಯಾನ್ಸು ಅದನ್ನು ತಾಲೂಕು ಇಟ್ಕೊಂಡು ಜಿಲ್ಲಾ ಮಟ್ಟದಿಂದ ಅದನ್ನು ತಗೊಂಡೋಗಿ, ಆಮೇಲೆ ಅದಾದಮೇಲೆ ನಾನು ಅಲ್ಲಿ ಬಿಟ್ಟಾದ್ಮೇಲೆ ಬಸವೇಶ್ವರ ಸ್ಕೂಲ್ ಬಿಟ್ಟಾದಮೇಲೆ ನಾನು ಅಂಬೇಡ್ಕರ್ ಶಾಲೆಗೆ ನಾನು ಪದಾರ್ಪಣೆ ಮಾಡಿದೆ ಸರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೌಢಶಾಲೆಯ ಬಗ್ಗೆ ಇಲ್ಲಿ ನಾನು ಕೆಲಸ ಸೇರ್ಕೊಂಡೆ. ಆ ಕೆಲಸ ಸೇರ್ಕೊಂಡಾಗ ಅಲ್ಲಿಂದ ಶುರು ಮಾಡಿದೆ ಸರ್ ನಾನು. ಮತ್ತು ಊರಿನಲ್ಲಿ ನಾನೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ, ಈ ಜೈ ಭೀಮ್ ಯುವಕ ಸಂಘ ಅಂತಕ್ಕಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡ್ಕೊಂಡು ಆ ಜೈ ಭೀಮ್ ಯುವಕ ಸಂಘದ ಒಂದು ಅಡಿಯಲ್ಲಿ ನಾನು ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟ, ಹೀಗೆ ಉಪಯೋಗ ಮಟ್ಟ, ಈ ಥರದಲ್ಲಿ ಎಲ್ಲ ನಮ್ಮ ಒಂದು ತಂಡ ಇದೆ, ಒಂದು 20 ಜನ ತಂಡ ಇದೆ. ಅವೆಲ್ಲ ಸೇರ್ಕೊಂಡು ನಾವೆಲ್ಲ ಮಾಡಿದ್ವಿ ಜಾನಪದದ ಒಂದು ಸೊಗಡನ್ನು ಮಾಡ್ಕೊಂಡು ಯೋಜನೆ ಮೇಳಗಳನ್ನು ಭಾಗವಹಿಸ್ತಾ ಇದ್ವಿ. ಆಗ ಭಾಗವಹಿಸುವಾಗ ಏನಾಯಿತು ಅಂತಂದರೆ, ನಮಗೆ ಈ ಒಂದು ಕಲೆ ಬೇರೆ ಬೇರೆಯವ್ರನ್ನ ನೋಡಿದ್ರು, ನಮಗೆ ಆ ಕಲೆ ಬಂತು. ಬಂದಾಗ ವೀರಗಾಸೆ ಅಂತಕ್ಕಂಥ ಒಂದು ಕಲೆನ ನಾನು ಕಲ್ತ್ಕೊಂಡೆ ಮಕ್ಕಳಿಗೆ, ಅದನ್ನು ಪ್ರಸ್ತುತಪಡಿಸಿದೆ. ನಾನು ಅಂಬೇಡ್ಕರ್ ಸ್ಕೂಲಿಗೆ ಬಂದಾಗ ಮೊದಲಿಗೆ ಒಬ್ಬ ಹುಡುಗ ಇದ್ದ, ಶಿವಕುಮಾರ್ ಅಂತೇಳಿ, ಅವನಿಗೆ ವೀರಭದ್ರನ ಒಂದು ವೇಷವನ್ನು ಹಾಕಿ ಅವನಿಗೆ ಒಂದು ಏನು ನಮ್ಮ ಮೆಟೀರಿಯಲ್ಸ್ ಇತ್ತು, ಆ ಮೆಟೀರಿಯಲ್ಸ್ ಎಲ್ಲ ನನ್ನ ಸ್ವಂತ ದುಡ್ಡಲ್ಲಿ ಪರ್ಚೇಸ್ ಮಾಡ್ಕೊಂಡು ಒಂದು 5-6 ಸಾವಿರ ರೂಪಾಯಿ, ಒಂದು 10 ಸಾವಿರ ರೂಪಾಯಿ ಇದೆ ಸರ್ ನನ್ನ ಬಂಡವಾಳ ಆಗಿರೋದು. ಆ ಥರದಲ್ಲಿ ಹಾಕ್ಬಿಟ್ಟು ಅವನ್ನೆಲ್ಲ ನಾನು ಮಾಡಿ ಆ ಜನಪದ ಕಲೆಯನ್ನು ನಾನು ತಾಲೂಕು ಮಟ್ಟದಲ್ಲಿ ಪ್ರದರ್ಶನ ಮಾಡಿದೆ. ಇಡೀ ಶಿಕ್ಷಕರು ಅದನ್ನು ಮೆಚ್ಚಿ ಭಾಳ ಖುಷಿಪಟ್ಟರು, ಭಾಳ ಚೆನ್ನಾಗಿದೆ ಅಂತ. ಆಮೇಲೆ ಅದನ್ನು ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗಿ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ನನಗೆ ಆಯ್ಕೆ ಆಗುವಂಥ ಒಂದು ಅವಕಾಶ ಲಭಿಸಲಿಲ್ಲ. ವೀರಗಾಸೆಯಲ್ಲಿ ಬೇರೆ ಬೇರೆ ರಂಗದಲ್ಲಿ ನಾನು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆಲ್ಲ ಹೋಗಿದ್ದೆ. ಅಲ್ಲಿ ಗಂಟ ಹೋಗಿ ಮಕ್ಕಳಿಗೆ ಇದುವರೆಗೂ ಸಹ ನಾನು ವೀರಗಾಸೆಯನ್ನು ಮತ್ತು ಜನಪದ ಕಲೆಗಳು ಬೇರೆ ಬೇರೆ ಇದೆ, ಕೋಲಾಟ ಇರ್ಬೋದು, ಆಮೇಲೆ ಜನಪದ ಗೀತೆಗಳಿರ್ಬೋದು, ಭಾವಗೀತೆಗಳಿರ್ಬೋದು, ಈ ಥರದ ಗೀತೆಗಳು, ಗೀಗಿಪದ, ಲವಣಿ, ಇವೆಲ್ಲ ಸಹ ಮಕ್ಕಳಿಗೆ ನಾನು ಕಲಿಸ್ಕೊಡ್ತಾ ಇದ್ದೀನಿ ಸರ್. ಸರ್, ಜನತ ಏನಾದ್ರು ಕಠಿಣವಾದ ಸಂದರ್ಭ ಏನಾದ್ರು ಬದಿಗೆ ಬಂದಿತ್ತು, ಅದು ಯಾವ ರೀತಿ ಒಂದು ಅದನ್ನು ನಿಭಾಯಿಸಿದ್ರಿ ಸರ್? ಕಠಿಣವಾದಂಥ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನನಗೆ ಕಠಿಣವಾದಂಥ ಸಮಸ್ಯೆ ಎದುರು ಬಂದಿದ್ದು ಅಂತಕ್ಕಂಥದ್ದು ಅಂತಂದರೆ, ನಾನು ನಿಮಗೆ ಮೊದಲೇ ಹೇಳಿದಂಗೆ ನನ್ನ ವಿದ್ಯಾಭ್ಯಾಸದ ಟೈಮ್ನಲ್ಲಿ ನಾನು ನಮ್ಮ ಬಡತನ, ಆಗ ನಮ್ಮ ತಂದೆ ತಾಯಿ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಂಥ ಸಂದರ್ಭ. ನಾನು ನಮ್ಮಲ್ಲಿ ದನ ಇತ್ತು, ದನ ಮೇಯ್ಸಕ್ಕೆ ಹೋದರೆ ನಾನು ಸ್ಕೂಲ್ಗೆ ಹೋದರೆ ದನ ಮೇಯ್ಸಲಿಲ್ಲ. ತಂದೆ ತಾಯಿ ಬೇರೆ ಮನೆ ಕೂಲಿ ಮಾಡಿ ತಂದು ತಿನ್ನುವಂಥ ಸ್ಥಿತಿ. ಆಗ ನಮ್ಮಪ್ಪ ದನ ಮೇಯ್ಸಪ್ಪ ಅಂತ ಹೇಳ್ಬಿಟ್ಟು ನನಗೆ ಹೇಳಿದರು. ನಾನು ದನ ಮೇಯಿಸ್ಕೊಂಡು ಜೀವನ ಮಾಡ್ತಾಯಿದ್ವಿ. ಆಮೇಲೆ ನನಗೆ ಅನ್ನಿಸ್ತದೆ, ನಾನು ಹೇಳಿದಂಗೆ ಆ ಉಮಾ ಮೇಡಮ್ ಅವರು ನನಗೆ ಪ್ರೇರೇಪಣೆ ನೀಡಿ ಆ ಮಾರನೇ ಸರ್, ಶನಿವಾರ ದಿನ ಭಾನುವಾರ ದಿನ ನಾನು ಅವ್ರ ಹತ್ರ ಆ ಮಾತನ್ನ ಕೇಳಿದೆ. ಸೋಮವಾರ ದಿನ ನಾನು ಶಾಲೆಗೆ ಹೋಗ್ಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿದೆ. ಆ ಸಂಕಲ್ಪ ಮಾಡಿದಾಗ ನಾನು ಹೋಗಲೇಬೇಕು ಅಂತೇಳಿ ಹೊರಟು ಬಂದೆ. ಆಗ ನಾನು ಒಬ್ಬರ ಮನೆಯಲ್ಲಿ ಡೈಲಿ ಹೋಗ್ತಿದ್ದೆ, ಪುರುಷೋತ್ತಮ ಅಂತ ಹೇಳ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾದಂಥವ್ರು, ನಮ್ಮ ಊರಲ್ಲೇ ಇದ್ದಂಥವ್ರು. ಅವರ ಮಾರ್ಗದರ್ಶನ ಭಾಳ ಇದೆ ಸರ್ ನನಗೆ. ಏಕೆಂದರೆ ನಾವು ಮಾರ್ಗದರ್ಶನ ಕೊಟ್ಟಂಥವ್ರನ್ನ ಮರಿಬಾರ್ದು. ಅವ್ರ ಹತ್ರ ನಾನು
ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ಇಲ್ಲಪ್ಪ ಚಂದ್ರದಿನ ಓದು ಹಾಗೆ ಅಂತ ಹೇಳಿದರು. ನನಗೆ ಈ ಮೇಡಮ್ ಹೇಳಿದಂಥ ಒಂದು ಇತ್ತಲ್ಲ, ಅವತ್ತಿಂದ ನಾನು ಸಹ ಶಾಲೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಆ ಶಾಲೆಗೆ ಸೇರ್ಕೊಂಡು ಮತ್ತೆ ಮುಂದಿನ ಒಂದು ಎಜುಕೇಷನ್ಗೆ ಅವರು ಸಹ ಹೀಗೆ ಹಾಸ್ಟೆಲ್ ಇದೆ, ಅಲ್ಲಿ ಹೋಗಿ ಸೇರ್ಕೊಂಡು ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ನಾನು ವಾಲೆಂಟೈನ್ ನನಗೆ ಆ ಹಠ ಬಂದ್ಬಿಡ್ತು. ನಾನು ಓದಲೇಬೇಕು ಅನ್ನೋದಕ್ಕಂತ ಒಂದು ಹಠ ಬಂತು. ಹಾಗಾಗಿ ನಾನು ಶಾಲೆಗೆ ಸೇರ್ಕೊಂಡು ಹೋಗುವಾಗ ಅಲ್ಲಿ ನನಗೆ ಸ್ವಲ್ಪ ಸಮಸ್ಯೆ ಕ್ರಿಯೇಟ್ ಆಯಿತು. ಆಗ ನನಗೆ ಉತ್ತೇಜನ ಕೊಟ್ಟರು, ಸಮಸ್ಯೆಗೆ ಪರಿಹಾರ ಆಯಿತು. ಅವನ್ನೆಲ್ಲ ನಿಭಾಯಿಸ್ಕೊಂಡು ಸರ್ ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ಇವತ್ತು ಬಂದಿದೆ ಸರ್. ಆಮೇಲೆ ಕ್ರೀಡೆಗೆ ಯಾವ ರೀತಿ ನೀವು ಒಂದು ಉತ್ತೇಜನ ಕೊಡ್ತೀರಾ? ಹಾಂ ಸರ್, ಕ್ರೀಡೆ ಅಂತಂದಾಗ ಅದು ನನ್ನ ಒಂದು ಅಂಗ ಸರ್. ಯಾಕೆಂತ ನಾನು ಮಿಡ್ಲ್ ಸ್ಕೂಲಿಂದ ನೋಡಿ, ಈಗ ನೆನಪು ಬರ್ತಾ ಇದೆ, ಅಪ್ಪಾಜಿ ಗೌಡ್ರು ಅಂತ ಹೇಳ್ಬಿಟ್ಟು ನಾನು ಮಿಡ್ಲ್ ಸ್ಕೂಲಲ್ಲಿ ಒಬ್ಬರು ಟೀಚರ್ ಇದ್ದರು. ಮಿಡ್ಲ್ ಸ್ಕೂಲ್ ಟೀಚರ್ ಇದ್ದರು ಅವರು. ಶೆಟ್ಟಳ್ಳಿ ಅವರು ಅಪ್ಪಾಜಿ ಗೌಡ್ರು ಅಂತೇಳಿ ಕಾಸೆ ಪಂಚಾಯತ್ ಇದ್ದರು. ಅವರು ಇಲ್ಲೇ ನಮ್ಮೂರಿನಲ್ಲೇ ವಾಸವಾಗಿದ್ದರು. ಅವರು ನನ್ನ ಜೊತೆ, ಅವ್ರ ಜೊತೆ ನಾನು ಬಾಡಿಗಾರ್ಡಾಗಿ ಹೋಗ್ಬೋದು ಅಂದರೆ ಅವ್ರು ನನ್ನ ಜೊತೆ ಕರ್ಕೊಂಡು ಜೊತೆಲೇ ಕರ್ಕೊಂಡು ಹೋಗೋರು ನನ್ನನ್ನು. ಯಾಕೆಂತಂದರೆ ನಾನು ಅವ್ರ ಜೊತೆ ಡೈಲಿ ಇಲ್ಲಿಗೆ ಹೋದ್ರು ನನ್ನ ಜೊತೆ ಅವ್ರ ಜೊತೆ ಕರ್ಕೊಂಡು ಹೋಗೋದು. ಆಗ ಈ ಕ್ರೀಡೆ ನಡೆಯುವಾಗ ಅವರು ನನ್ನನ್ನು ಕರ್ಕೊಂಡು ಹೋದ್ರು. ಹೊಸಕೋಟೆಯಲ್ಲಿ ಕ್ರೀಡೆ ನಡೀತಿತ್ತು. ನಾನು ಸಣ್ಣ ಹುಡುಗ ಹೋದೆ. ಎಲ್ಲರೂ ಚೆನ್ನಾಗಿ ಆಡ್ತಿದ್ರು. ನಾನೇ ಆಡ್ಬಾರ್ದು ಅನ್ನೋ ಒಂದು ಆಸೆ ಉಂಟು ಸರ್. ಅಲ್ಲಿ ನಾನು ಆಟ ಆಡ್ಕೊಂಡು ಆ ಆಸೆ ಉಂಟು. ಆಗ ನಾನು ಸ್ವಲ್ಪ ಭಾಗವಹಿಸಿದೆ. ಅಲ್ಲೇನು ಪ್ರೈಸ್ ಗೀಸ್ ಏನು ಬರಲಿಲ್ಲ. ನಾನೇನು ಮಾಡಿದೆ, ಹೈಸ್ಕೂಲಿಗೆ ಮಿಡ್ಲ್ ಸ್ಕೂಲಿಗೆ 5ನೇ ಕ್ಲಾಸಿಗೆ ಹೋದೆ. ಹೈಸ್ಕೂಲಿಗೆ ಹೋದಾಗ ನನಗೆ ರಶೀದ್ ಮಾಸ್ಟರ್ ಅಂತ ಹೇಳ್ಬಿಟ್ಟು PT ಮಾಸ್ಟರ್ ಇದ್ದರು. ಅವರು ನಾನು ಸ್ವಲ್ಪ ಆಕ್ಟಿವ್ ಆಗಿದ್ದೆ. ಹಾಗಾಗಿ ನೀನು ಬಾರಪ್ಪ ಅಂತ ಕರೆದು ನನಗೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟರು. ಸರ್ ನಾನು 100 ಮೀಟ್ರು, 200 ಮೀಟ್ರು, ರಿಲ್ಲೇ, ಕಬಡ್ಡಿ, ಖೋ ಖೋ ಮತ್ತು ಹೈ ಜಂಪ್, ಲಾಂಗ್ ಜಂಪ್ ಇವನ್ನೆಲ್ಲ ನಾನು ಪ್ರಾಕ್ಟೀಸ್ ಮಾಡಿದೆ. ಅಲ್ಲಿಂದ ಸಣ್ಣದ ಒಂದು ಇದರಲ್ಲಿ ತಾಲೂಕು ಜಿಲ್ಲಾ ಮಟ್ಟ ಈ ಥರದ್ದು ಮಾಡ್ಕೊಂಡು ಹೋದೆ. ಆಮೇಲೆ ಹೈಸ್ಕೂಲ್ಗೆ ಹೋದ್ಮೇಲೆ ಹೈಸ್ಕೂಲಲ್ಲಿ ಸರ್ ನನಗೆ ರಮೇಶ್ ಅಂತ ಹೇಳ್ಬಿಟ್ಟು ಒಬ್ಬರು PT ಮಾಸ್ಟರ್. ರಮೇಶ್ ಸರ್ ನನಗೆ ಅಣ್ಣಿದ್ದಂಗೆ. ರಮೇಶ್ ಸರ್ ಅವರು ನನಗೆ ಎನಿ ಟೈಮ್ ಅವ್ರ ಮನೆಯಿಂದಲೂ ಇರ್ತಿದ್ದೆ. ನಾನು ಅವ್ರ ಮನೆಗೂ ಹೋಗ್ತಿದ್ದೆ. ಅವ್ರು ಎಲ್ಲರೂ ಹೋದ್ರು ನನ್ನನ್ನು ಮನೆ ಹತ್ರ ಇರೋದಕ್ಕೆ ಕೇಳೋರು. ಅಷ್ಟೊಂದು ಚೆನ್ನಾಗಿ ನನ್ನನ್ನು ಇದು ಮಾಡ್ತಿದ್ರು. ಅವರು ನನಗೆ ಸ್ಪೋರ್ಟ್ಸ್ ಬಗ್ಗೆ ನನಗೆ ಗೊತ್ತಿತ್ತಲ್ಲ, ನನಗೆ ಎಲ್ಲ ವಹಿಸ್ಬಿಟ್ರು. ಚೆನ್ನಾಗಿ ನಿನ್ನ ಜವಾಬ್ದಾರಿ ಮಾಡ್ಬೇಕಣಪ್ಪ ಆಗಿ ಅಂತೇಳಿ. ಸರ್ ಅಲ್ಲೂ ಸಹ ನಾನು ತಾಲೂಕು ಮಟ್ಟ ಗೆದ್ಕೊಂಡು ಚಾಂಪಿಯನ್ ಆಗಿ, ತಾಲೂಕು ಚಾಂಪಿಯನ್ ಆಗಿ ಪ್ರಶಸ್ತಿಗಳಿಗೆ ಸರ್ ನಮಗೆ ಪ್ರಶಸ್ತಿಗಳು ತುಂಬ ಇದೆ ಸರ್. ಪ್ರಶಸ್ತಿಗಳಿದೆ. ಆಮೇಲೆ ಈ ಒಂದು ಇದ್ರ ಬಗ್ಗೆ ಹೇಳ್ತೀನಿ, ಕ್ರೀಡೆ ಬಗ್ಗೆ ಹೇಳ್ತೀನಿ. ಇಲ್ಲಿ ನಾನು ಹೈಸ್ಕೂಲಲ್ಲಿ ಆ ಥರದಲ್ಲೆಲ್ಲ ಮಾಡ್ಕೊಂಡು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೂ ಹೋದೆ. ಆಮೇಲೆ ಕಾಲೇಜ್ಗೆ ಹೋದಾಗ ಈ ಕ್ರೀಡೆ ಬಿಡಲಿಲ್ಲ ನಾನು. ಆ ಕ್ರೀಡೆ ಬಿಡಲಿಲ್ಲ. ಆಗ ಕಾಲೇಜಲ್ಲಿ ಏನಾಯ್ತು ಅಂತಂದರೆ, ನನಗೆ ಕಾಲೇಜಲ್ಲಿ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು PT ಮಾಸ್ಟರ್ ಇದ್ದರು. ಅವರು ನಾನು ಹೋಗಿ ಕೂತ್ಕೊಳ್ಳೋದು ಸುಮ್ಮನೆ. ಅವರು ಯಾಕಪ್ಪ ಕೂತಿದ್ದೆ ಅಂತ ಕೇಳಿದ್ರು. ಸರ್ ನನಗೆ ಆಟ ಆಡಬೇಕು ಅನಿಸಿದೆ. ನೀನು ಆಟ ಹೋಗಿ ಅಂತಂದ್ರು. ಆಮೇಲೆ ಇಲ್ಲ ಸರ್ ಆಟಾಡ್ತೀನಿ ಸರ್ ಅಂದೆ. ಬಾ ನೋಡೋಣ ಆಟ ಆಡೋ ಅಂತೇಳಿ ನನಗೆ ಖೋಖೋ ಆಡೋದಕ್ಕೆ ಇಳಿಸಿದ್ರು. ಆಮೇಲೆ ಖೋಖೋ ಆಡಿದೆ. ಆಮೇಲೆ ಕಬಡ್ಡಿ ಅಂತ ನಿಂತ್ಕೊಂಡೆ. ಕಬಡ್ಡಿ ಆಡ್ತೀನ ಅಂತಂದ್ರು. ಸರ್ ಆಡ್ತೀನಿ ಅಂತಂದ್ರೆ ಆ ಕಬಡ್ಡಿನೂ ಸಹ ಆಡಿದೆ ನಾನು. ಕಬಡ್ಡಿನೂ ಆಡಿದೆ. ಚೆನ್ನಾಗಿ ಆಡ್ತೀನಿ ಪರವಾಗಿಲ್ಲ ಹೇಗೆ ಅಂತೇಳಿ ಹೇಳ್ಬಿಟ್ಟು ನಾನು ಸೇರಿಸ್ಕೊಂಡ್ರು ಸರ್. ಸೇರಿಸ್ಕೊಂಡು ಅಲ್ಲಿಯೂ ಸಹ ನಾನು ಯೂನಿವರ್ಸಿಟಿ ಕಬಡ್ಡಿ ಪ್ಲೇಯರು ಮತ್ತು ಖೋಖೋ ಪ್ಲೇಯರು 100 ಮೀಟ್ರು ಯೂನಿವರ್ಸಿಟಿ ಮಂಡ್ಯದಲ್ಲಿ ಆಡ್ಕೊಂಡು 4ನೇ ಸ್ಥಾನ ಬಂದೆ ಸರ್. ಅದನ್ನೊಂದು ಕಥೆ ಹೇಳ್ಬೇಕು ಅಂತಂದ್ರೆ ಭಾಳ ರೋಚಕವಾದಂಥ ಒಂದು ಕಥೆ ಸರ್ ಅದು. ಏಕೆಂದರೆ ಮೈಸೂರು ಯೂನಿವರ್ಸಿಟಿಲಿ ಮೈಸೂರಲ್ಲಿ ಸರ್ ಎಲ್ಲರೂ 100 ಮೀಟ್ರಿಗೆ ಸ್ಟ್ಯಾಂಡ್ ಹೊಡ್ಕೊಂಡು ಕೂತಿದ್ರು. ಸ್ಟ್ಯಾಂಡು, ಗ್ರಿಪ್ಪಿಗೆ ಸ್ಟ್ಯಾಂಡು, ಕಾಲಿಗೆ ಶೂಸ್ ಹಾಕಿದ್ರು ಅಂದರೆ ಎಲ್ಲ ಶೂಗಳು ಅಲ್ಲಿ ಓಡಾಡ್ತು. ಸರ್ ನನ್ನ ಒಬ್ಬನೇ ಇಲ್ಲ. ನಾನು ಹೇಳಿದೆ, ಸರ್ ಎಲ್ಲರೂ ಶೂಸು ಸಾಕ್ಸ್ ಹಾಕೊಂಡವ್ರೆ, ಸ್ಟ್ಯಾಂಡ್ ಹೊಡ್ಕೊಂಡವ್ರೆ, ನಾನು ಬರೀ ಕಾಲಿದ್ದೀನಿ, ನಾಚಿಕೆ ಸಲಗೆ ಓಡಕ್ಕಾಗಲ್ಲ ಸರ್ ಅಂತಂದೆ. ಆಗ ಎಲ್ಲೆಲ್ಲ ಕಡೆ ನೀನು ಕೊಡ್ತೀಯಾ ಓಡು ಅಂತ ಹೇಳ್ಬಿಟ್ಟು ನನಗೆ ಉತ್ತೇಜನ ಕೊಟ್ಟರು ಪಾಪ. ಆಗೆಲ್ಲರೂ ಬಾ ಅಂತ ಕರೆದಿದೆ ನನ್ನ ಕ್ರೀಡೆಗೆ ಅಲ್ಲಿ ಸಮಸ್ಯೆ ಆಗೋದು. ಹಾಗಾಗಿ ಸರ್ ಅಲ್ಲಿ ಅವರು ಉತ್ತೇಜನ ಕೊಟ್ಟಾಗ ಸರ್ ಈಡ್ಸೆಲ್ಲ ಫಸ್ಟ್ ಮಾಡಿದೆ. ನನಗೆ 8 ಜನ ಈಡ್ಸ್ಕೊಟ್ಟೆ. ಈಡ್ಸಲ್ಲಿ ಫಸ್ಟ್ ಬಂದ್ಬಿಟ್ಟೆ. ಈಡ್ಸಲ್ಲಿ ಫಸ್ಟ್ ಬಂದ್ಕೊಡ್ಲೆ ಸರ್ ನನಗೆ ತಪ್ಕೊಂಡು ಕುಣಿದಾಡ್ಬಿಟ್ಟು, ನಾವು ನಿಮ್ಗೆ ಗೆಲ್ಲದೆ ಬೇಡ ಬಂದಲ್ಲ ಅಂತ ಹೇಳಿ. ಆಮೇಲೆ ಫೈನಲಿ ಬಿಟ್ಟರು ಸರ್. ಫೈನಲಿ ಬಿಟ್ಟು 4ನೇ ಬಂದೆ. ಖುಷಿಯಾಗಿ ಮತ್ತು ಲೆಕ್ಚರೆಲ್ಲ ಕರೆಸಿ ನನಗೆ ಒಂದು ಪ್ರಶಸ್ತಿಗಳನ್ನೆಲ್ಲ ಗೆದ್ದವನ್ನ ಕೊಟ್ಟು ನನಗೆ ಗೌರವಿಸಿದ್ರು ಸರ್. ಜೊತೆಗೆ ನಾನು NCC ಮಾಡಿದ್ವಿ. ನೀವು ಕೇಳಿದ್ರಲ್ಲ ಪ್ರಶ್ನೆ,
ಏನಂತ ಈ ಒಂದು ಪ್ರಶಸ್ತಿಗಳೇನೇನು ಬಂದಿದೆ ಅಂತ. ಸರ್ NCC ನಾನು PUC ಓದುವಾಗ ಒಬ್ಬರು ಮಾಸ್ಟರ್ ಇದ್ರು ನಾಯಕ್ ಅಂತೇಳಿ, ಅವರು NCC ನನ್ನ ಸೇರಿಸ್ಕೊಂಡು, ಯಾಕೆ ಸೇರಿಸ್ಕೊಂಡ್ರು ನಾನು ಕಲೆಯ ಬಗ್ಗೆ ಚೆನ್ನಾಗಿ ಗೊತ್ತಿತ್ತಲ್ಲ ಅಂತೇಳಿ, ಮತ್ತು ಜೊತೆ ನನಗೆ NCC ಸೇರ್ಬೇಕು ಅಂತ ಆಸೆ ಇತ್ತು. NCC ಸೇರ್ಕೊಂಡೆ. NCC ಸೇರ್ಕೊಂಡು NCCಲಿ C ಸರ್ಟಿಫಿಕೇಟ್ ಮಾಡಿದೆ. ಮತ್ತು NCCಲಿ ನನಗೆ ತುಂಬ ಈ RD ಸೆಲೆಕ್ಷನ್ ಅಂತೇಳಿ ಆಗುತ್ತೆ. ಜನವರಿ 26ನೇ ತಾರೀಕು RD ನಡೆಯುತ್ತೆ ನೋಡಿ, ಪಥಸಂಚಲನ ನಡೆಯುತ್ತಲ್ಲ ಸ್ಟೇಡಿಯಂ ಅಲ್ಲ, ದಿಲ್ಲಿ ನಡೆಯುತ್ತೆ. ಅಲ್ಲಿ ಸರ್ ನಾನು ಬೆಂಗಳೂರು ಗಂಟೆ ಹೋದೆ. ಮೈಸೂರಲ್ಲಿ ಕ್ಯಾಂಪ್ ಮುಗಿಸ್ಕೊಂಡು ಬೆಂಗಳೂರು ಗಂಟೆ ಹೋದೆ. ಬೆಂಗಳೂರಲ್ಲಿ ಅಲ್ಲಿ ನಮಗೆ ಆಗಲಿಲ್ಲ, ಬೇರೆ ನನ್ನ ಸ್ನೇಹಿತರು ಹೋಗೋದು ಅವೆಲ್ಲ ಮಾಡಿದ್ವಿ. ಮತ್ತು ಜೊತೆಗೆ ಸರ್ ನನಗೆ ಈ ಸಂಘ ಸಂಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಇದಕ್ಕೆ ಜಿಲ್ಲಾ ಯುವ ಪ್ರಶಸ್ತಿ ಬಂದಿದೆ ಸರ್. ಜಿಲ್ಲಾ ಯುವ ಪ್ರಶಸ್ತಿ ನಮ್ಮ ತಾಲೂಕಲ್ಲಿ ಯಾರಿಗೂ ಬಂದಿಲ್ಲ, ಇದೂರು ಬಂದಿಲ್ಲ. ತಾಲೂಕಲ್ಲಿ ನನಗೆ ಫಸ್ಟು ಕರೆದು ಒಂದು ಪ್ರಶಸ್ತಿನ ಕೊಟ್ಟರು. ಮತ್ತು ತಾಲೂಕು ಆಡಳಿತ ಮಂಡಳಿಯಿಂದ ನನಗೆ ರಾಜ್ಯೋತ್ಸವ ಪ್ರಶಸ್ತಿನ ಕೊಟ್ಟರು ಸರ್. ರಾಜ್ಯೋತ್ಸವ ಪ್ರಶಸ್ತಿ ಆಯಿತು. ಮತ್ತು ಜೊತೆಗೆ ನನಗೆ ಈ ಕನ್ನಡ ರಾಜ್ಯೋತ್ಸವ, ಕನ್ನಡದ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮೂರಿಗೆ ಬಂದು, ಅವ್ರಿಗೆ ಗೊತ್ತಿಲ್ಲ, ಪುಟ್ಟಾಂಗುಡ್ರು ಅಂತ ಹೇಳೋರು ಇದ್ದರು, ಅವರು ನ್ಯಾಯಬೆಲೆಗೆ ಮಾಡ್ಕೊಂಡಿದ್ರು. ಅವ್ರ ಹತ್ರಕ್ಕೆ ಅವ್ರು ಹೋದಾಗ ಅವ್ರು ಹೇಳಿದ್ರಂತೆ, ಈ ನಮ್ಮೂರಲ್ಲಿ ಒಬ್ಬರು ಕಲಾವಿದ ಹುಡುಗ ಏನಂತಂದ್ರೆ, ನೀವು ಅಂಥವ್ರನ್ನ ಗುರುತಿಸ್ತಿಲ್ಲ, ನೀವು ಎಂತೆಂಥವ್ರನ್ನ ಗುರುತಿಸಿ ಇದು ಮಾಡ್ತಾಯಿದ್ರಿ. ಆ ಹುಡುಗ ಎಷ್ಟು ಕಲಾವಿದ, ಎಷ್ಟು ಒಂದು ಪ್ರಶಸ್ತಿಗಳನ್ನು ಮತ್ತು ಜೊತೆಗೆ ಎಷ್ಟು ಕಡೆ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದ ಮಾಡ್ತಾರೆ, ಅಂಥವ್ರನ್ನ ಕನ್ನಡದಲ್ಲಿ ನೀವು ಅವ್ರನ್ನ ಇದು ಮಾಡಬೇಕು ಅಂತ ಹೋದಾಗ ಅವ್ರು ಹುಡುಕೊಂಬಂದಿಲ್ಲ ಸರ್. ನನಗೆ ಹುಡುಕೊಂಬಂದು ನಮಸ್ಕಾರಕ್ಕೆ ಬಂದ್ಬಿಟ್ಟು ಇದು ಗೊತ್ತಾಗಲಿಲ್ಲ ಸರ್ ನನಗೆ, ನಿಮ್ಮ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಹಂಗಾಗಿ ನೀವು ಖಂಡಿತ ಬರಲೇಬೇಕು ಅಂತಂದಾಗ ಆಗ ನನಗೊಂದು ಅಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರಶಸ್ತಿನ ಕೊಟ್ಟು ಗೌರವಿಸಿದ್ರು ಸರ್. ಸರ್, ನೀವು ವೃತ್ತಿಯಲ್ಲಿ ಶಿಕ್ಷಕರು, ನಿಮ್ಮ ಕೃಷಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ನೀವು ತೋಟ ನಿರ್ವಹಣೆ ಮಾಡಿದ್ರ, ಆ ಯಾವ ಸಮಯದಲ್ಲಿ ನೀವು ಕೃಷಿನ ಮಾಡ್ತೀರಾ ಸರ್? ಸರ್, ಕೃಷಿ ಅಂತಂದರೆ ನನ್ನ ವೃತ್ತಿನೇ ತೋಟಗಾರಿಕಾ ಶಿಕ್ಷಕ ವೃತ್ತಿ, ಕ್ರಾಫ್ಟ್ ಟೀಚರು. ಏನಾಯಿತು ಅಂತಂದರೆ ನನಗೆ ಪ್ರೇರೇಪಣೆ ಕೆಲವು ಜನ ಇದ್ದಾರೆ, ಕೆಲವು ಜನ ಪ್ರೇರೇಪಣೆ ಇದ್ದಾರೆ. ನಾನು ಶಾಲೆ ಬಂದಾಗ ನನ್ನ ಮೊದಲಿಂದಲೂ ನಾನು ತೋಟಗಾರ ಮತ್ತು ಜಮೀನು ಮಾಡಬೇಕು ಅಂತಕ್ಕಂಥ ಆಸಕ್ತಿ ಇತ್ತು. ನಾನೇನು ಮಾಡ್ತೀನಿ ಅಂತಂದರೆ ಶನಿವಾರ ಭಾನುವಾರ ನಾವು ಎಲ್ಲಿ ಹೋಗಲ್ಲ ಸರ್, ಮನೆ ತೋಟ ಮನೆ. ಆಮೇಲೆ ಮತ್ತೆ ಬಿಡುವು ಟೈಮಲ್ಲಿ ರಜೆ ಏನಾರು ಇತ್ತು ಅಂತಂದರೆ ಬೇರೆ ಕಡೆ ಏನಾದ್ರು ಎಕ್ಸಸ್ ಆಗಿ ಇನ್ನೊಂದು ಕೆಲಸ ಹೋಗ್ಲೇಬೇಕು ಅಂತಂದಾಗ ಹೋಗ್ತೀವಿ. ಮಿಕ್ಕದ ಟೈಮಲ್ಲೇ ತೋಟ ಮನೆ ಕಡೆಗೆ ಹೋಗಿ ಕೆಲಸ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಇದಕ್ಕೆ ಪ್ರೇರಣೆ ಅಂತಂದರೆ ವಾಸುದೇವ್ ಅಂತ ಹೇಳ್ದಾಗ ನಮ್ಮ ಕೊಲೀಗ್ಸ್, ನಮ್ಮ ಸ್ನೇಹಿತ ಅಂಬೇಡ್ಕರ್ ಸ್ಕೂಲಲ್ಲಿ ಇದ್ದರು, ಅವರು ಭಾಳ ದುಡಿತಾರೆ. ಅವರೊಬ್ಬರು ಭಾಳ ದುಡಿತಾರೆ. ಅವರ ಒಂದು ಮಾರ್ಗದರ್ಶನ ನಮಗೂ ಇತ್ತು. ಅವರ ಒಂದು ಇದು ನೋಡ್ಕೊಂಡು ನಾವು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಿದರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರನ್ನ ಒಂದು ಇದನ್ನು ನೋಡ್ಕೊಂಡು ನಾವು ಮನೆಯಲ್ಲಿ ಕೆಲಸ ಕಾರ್ಯಗಳು ತೋಟ ಮಾಡ್ಕೊಂಡು ಜಾಸ್ತಿ ತೋಟ ಕೆಲಸ ಒಂದೊಂದು ಎಕರೆ ತೋಟ ಆಗೋದು ಮಾಡ್ಕೊಂಡಿದ್ದೀವಿ. ಅದು ಮಾಡ್ಕೊಂಡು ತೋಟದಲ್ಲಿ ಯಾವ ರೀತಿ ಯಾವ ಬೆಳೆಗಳನ್ನು ಬೆಳೆದಿದೆ ಸರ್? ಸರ್, ನಮ್ಮ ತೋಟದಲ್ಲಿ ಅರೇಬಿಕಾ ಮತ್ತು ರೋಬಸ್ಟ ಮತ್ತು ಬಾಸ್ಮೆಂಟು, ಇದಕ್ಕೇನು ಅಡಿಕೆ ಆಗಿದ್ವಿ ಸರ್. ಅಡಿಕೆ ಮತ್ತು ಅಡಿಕೆನಿದೆ, ಮತ್ತು ಕೆಲವು ಇದೆ, ಕಿತ್ತಲೆ ಇದೆ, ನಿಂಬೆ ಇದೆ, ಮತ್ತು ಹಿಳ್ಳಿಕಾಯಿ ಇದೆ, ಸೀಬೆ ಇದೆ, ಮತ್ತು ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ, ಬಟರ್ ಫ್ರೂಟ್ ಅಂತೇಳಿ ಅದಿದೆ. ಹಿಂಗೆ ಸರ್ ಎಲ್ಲ ಥರಕ್ಕೆ. ಮತ್ತು ಮೆಣಸಿದೆ, ಮೆಣಸು ಹಾಕಿದ್ದೀವಿ, ಮತ್ತು ಶುಂಠಿನೂ ಹಾಕಿದ್ದೀವಿ ಸರ್. ಮಧ್ಯದಲ್ಲಿ ಈ ನಾಟಿ ಶುಂಠಿ ಅಂತ ಹೇಳ್ಬಿಡುತ್ತೆ, ಅದನ್ನು ಸಹ ಮಧ್ಯದಲ್ಲಿ ಹಾಕಿದ್ದೀವಿ ಸರ್. ಇವೆಲ್ಲ ಮಾಡ್ಕೊಂಡು ನಮ್ಮ ಮನೆಯವರು ಭಾಳ ಪ್ರೋತ್ಸಾಹವನ್ನು ಮಾಡ್ತಾರೆ. ಯಾಕೆಂದರೆ ನಮ್ಮ ಮನೆಯವರೇ ಹೆಚ್ಚಿನದಾಗಿ ತೋಟಕ್ಕೆ ಮಾಡ್ತಾರೆ. ಅವರು ಊರಲ್ಲಿ ಭಾಳ ತೋಟವನ್ನು ಸಣ್ಣದಿಂದ ಮಾಡಿ ಅನುಭವ ಇದೆ. ನಮ್ಮ ಮನೆಯವರ ಪ್ರೇರೇಪಣೆ ಇಂದ ನಾವು ಇವತ್ತು ಕೃಷಿಗೆ ಹೆಚ್ಚಿನದಾಗಿ ಒಂದು ಜೊತೆಗೆ ಮೀನು ಸಾಕಾಣಿಕೆ ಬೇರೆ ಮಾಡಿದ್ದೀರಿ ಸರ್. ಒಂದು ಕೆರೆ ಮಾಡಿದ್ದೀವಿ. ಕೆರೆ ಸರ್ಕಾರದಿಂದ ಒಂದು ಕೆರೆ ಬಂದಿದೆ ಸರ್. ಯಾವ ರೀತಿ ಪ್ರೋತ್ಸಾಹ ಅದಕ್ಕೆ ಯಾವ ರೀತಿ ಮಾಡಬೇಕಂತ ಅನ್ನಿಸ್ತು ಸರ್? ಸರ್, ಅದು ಒಳ್ಳೆ ಕ್ವಶನ್ ಕೇಳಿದ್ವಿ ಸರ್. ಒಂದು ಕೆರೆ ಸರ್ಕಾರದಿಂದ ಒಂದು ಕೆರೆ ಕೊಟ್ಟರು ಸರ್. ಒಂದು 50-70 ಸುತ್ತಳದಲ್ಲಿ ಒಂದು ಕೆರೆ ಕೊಟ್ಟರು. ಆ ಕೆರೆಯನ್ನು ತೆಗೆಸ್ತೀವಿ. ಯಾಕೆಂದರೆ ನನಗೆ ತೋಟ ಮಾಡೋದಕ್ಕೆ ಬೇಕಿತ್ತಲ್ಲ, ನೀರು ಬೇಕಿತ್ತಲ್ಲ, ನೀರಿನ ಅವಶ್ಯಕತೆ ಇತ್ತು. ಹಾಗಾಗಿ ಒಂದು ಕೆರೆನ ಒಡಿಸಿ ಆ ಕೆರೆನ ತೆಗೆಸ್ತೀವಿ ಸರ್. ತೆಗೆಸಾದ್ಮೇಲೆ ನೀರು ಮೇಲೆ ಒಂದು ಕೆರೆ ಇದೆ, ಆ ನೀರನ್ನೆಲ್ಲ ಒಂದು ಕೆರೆ ಭಾಳ ಚೆನ್ನಾಗಿ ನೀರು ಕೊಡ್ತಿತ್ತು. ನೀರು ಬಂದಾಗ ನೀರನ್ನು ನಾವು ಬೇಸಿಗೆ ಟೈಮಲ್ಲಿ ಹೊಡಿತೀವಿ, ಮತ್ತು ಮಳೆಗಾಲ ಟೈಮಲ್ಲಿ ಹಂಗೆ ಇರುತ್ತೆ. ಹಾಗೆ ಮಾಡಿದಾಗ ನಮ್ಮ ನೀರಿನ ಒಂದು ಇಲಾಖೆ ಹೋದೆ, ಹಾಸನದಲ್ಲಿ ಹೋಗಿ ಸರ್ ಹೀಗೆ ಒಂದು ಕೆರೆ ಇದೆ, ನಂದು ಮೀನು ಬಿಡಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಒಂದು 2000 ಮೀನು ತಂದು ನಾನು ಕೆರೆಯಲ್ಲಿ ಬಿಟ್ಟೆ ಸರ್. ಕೆರೆಯಲ್ಲಿ ಬಿಟ್ಟು ಅವನ್ನ ಒಂದು 2 ಸರಿ ನಾವು ಅದನ್ನು ಇದು ಮಾಡಿದ್ವಿ. ಈಗಲೂ ಕೆರೆಯಲ್ಲಿ ಮೀನಿದೆ. ನೆಕ್ಸ್ಟು ಮತ್ತೆ
ಅವನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಸರ್, ನೀವು ಶಿಕ್ಷಕರ ವೃತ್ತಿಯ ಜೊತೆಗೆ ಸಮಾಜಮುಖಿ ಕೆಲಸ ತೊಡಗಿಕೊಂಡು ಕೆಲವು ಊರ ಒಂದು ಅಭಿವೃದ್ಧಿ ಅಂತ ನೀವು ತೊಡಗಿದ್ದೀರಾ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅಂತೇನು ಇದಿಲ್ಲ ಸರ್. ಸಮಾಜದ ಬಗ್ಗೆ ಒಂದು ಕಾಳಜಿ ಬೇಕಲ್ಲ ಸರ್. ಒಬ್ಬ ವ್ಯಕ್ತಿ ಅಂತಂದಾಗ ನಾವು ಸರ್ಕಾರಕ್ಕೆ ಏನು ಮಾಡ್ತೀವಿ ಅಥವಾ ದೇಶಕ್ಕೆ ಏನು ಮಾಡ್ತೀವಿ ಅಥವಾ ಊರಿಗೆ ಏನು ಮಾಡ್ತೀವಿ ಅಂತಕ್ಕಂಥದ್ದು ಮೊದಲಿರಬೇಕು. ನಮಗೇನು ನಾವು ಮಾಡ್ತೀವಿ ಅನ್ನೋಕ್ಕಿಂತ ನಾವು ಬೇರೆಯವ್ರಿಗೆ ಏನು ಮಾಡ್ತೀವಿ ಅಂತಕ್ಕಂಥ ಒಂದು ಅಭಿಲಾಷೆ ಇಟ್ಕೋಬೇಕು. ಹಾಗಾಗಿ ಸರ್ ನನ್ನ ಕೈಲಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ನಾನು ಇಂತಿಂಥ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಡ್ರೆ ಅದನ್ನು ನಮಗೆ ಅದು ಲಭಿಸೋದಿಲ್ಲ. ಹಾಗಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ ನಮ್ಮ ಜನರೇ ಅವರಿಗೆ ಹೇಳಬೇಕು. ನಾವು ಮಾಡಿರುವಂಥ ಕೆಲಸಗಳನ್ನ ಹೇಳಕ್ಕೆ ಹೋಗಬಾರ್ದು. ಅವರೆಲ್ಲರ ಪ್ರೇರೇಪಣೆ, ಅವರೆಲ್ಲರ ಒಂದು ಸಹಕಾರ ಇವತ್ತು ನಮಗೆ ಇದೆ ಸರ್. ನನಗೆ ನೀವು ನೋಡ್ಕೊಬಂದ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿಸಿರ್ತಕ್ಕಂಥದ್ದು ನನ್ನ ಕನಸು ಸರ್. ಅದು ನಾನು ಇನ್ನೂ ಅದು ಪೂರ್ಣಗೊಂಡಿಲ್ಲ. ನಾನು ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ವ ಆದರ್ಶಗಳನ್ನು ಪಾಲಿಸ್ತಕ್ಕಂಥವ್ರು, ಅವರ ಅನುಯಾಯಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಅವರ ಒಂದು ಮಾರ್ಗದರ್ಶನದಲ್ಲೇ ಅವರ ಒಂದು ಇದರಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾನು ಅದನ್ನು ಊರಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನನಗೆ ಹೆಂಗೆ ಬಂತು ಅಂತಂದರೆ ಸರ್, ಒಂದು ಸರಿ ಅದು ತಿಪ್ಪೆ ಇತ್ತು, ಊರ ಮುಂದೆ ತಿಪ್ಪೆ ಇದ್ದರೆ ನಿಮ್ಗೆ ಗೊತ್ತಲ್ಲ, ಅದು ಗಬ್ಬು ಆಗಿ ನಾರೇ ಒಂದು ಊರಿಗೆ ಬರೋ ಜನನೇ ಅಸಹ್ಯ ಪಡ್ಕೊಳ್ಳೋಂಥ ಸ್ಥಿತಿ ಇತ್ತು. ಆಗ ಆ ಸ್ಥಳವನ್ನು ನಾನು ಆಗ ಭಾಳ ಸಣ್ಣ ಹುಡುಗ, ಒಂದು ಫಸ್ಟ್ SLC ಮುಗಿಸಿ ಆ ಟೈಮಲ್ಲಿ. ಆವಾಗ ಅಲ್ಲಿ ಆ ಜಾಗನ ನಾನು ಗುತ್ತಿ ತಗೊಂಡಾಗಲು ಅಲ್ಲಿಗೆ ಗಿಡಗಳನ್ನ ಹಾಕಿ ಮಾಡ್ತಾಯಿದ್ದೆ. ಆವಾಗ ಅವರು ಪ್ರೇರಣೆ ಕೊಟ್ಟಂಥವರ ಹೆಸರು ರವೀಂದ್ರಣ್ಣ ಅಂತೇಳಿ. ಅವರು RSS ಅದರಲ್ಲೆಲ್ಲ ಭಾಳ ಕೆಲಸ ಮಾಡೋರು. ಅಲ್ಲ, ನಮ್ಮ ಆಲ್ಕೊಲ್ಲವರ ಎಮ್ಗೆ ರವೀಂದ್ರಣ್ಣ ಅಂತ ಹೇಳ್ಬಿಟ್ಟು ಅವರು ಅದೇ ರೋಡಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಿಲ್ಲಿಸಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದರು. ಏನಪ್ಪ ಏನೇ ಹೆಸರು ಅಂತಂದ್ರು. ಹಿಂಗೆ ಸರ್ ಅಂತಂದರೆ ಚೆನ್ನೈ ಅಂತ ಹೇಳಿ ಸರ್, ಏನು ಮಾಡ್ತಾಯಿದ್ದೀನಿ ಅಂತ. ಹಿಂಗೆ ಸರ್ ಒಂದು ಇದಾಗಲಿದೆ, ಏನೋ ಒಂದು ಗಿಡ ಬೆಳೆಸಿ ಮಾಡೋಣ, ಪಾರ್ಕ್ ಇದು ಮಾಡೋಣ ಅಂತ ಬಂದು ಬೆಂತುಬಿಟ್ರು ಸರ್. ಖುಷಿ ಆಗ್ಬಿಡ್ತಾರೆ. ಅವ್ರು ಪ್ರೋತ್ಸಾಹ ಕೊಟ್ಟಿದ್ರು ಸರ್. ಅವ್ರು ಪ್ರೋತ್ಸಾಹ ಕೊಟ್ಟಿದ್ದು ಇವತ್ತು ನನಗೆ ಅಲ್ಲೊಂದು ಸ್ಟ್ಯಾಚ್ಯೂ ಮಾಡಿಸ್ಬೇಕು ಅಂತಕ್ಕಂಥ ಆಸೆ ಬಂತು. ಅಂಬೇಡ್ಕರ್ದು ಬುದ್ಧ ಬಸವಣ್ಣನ ಕೂರಿಸಿ ಅದೊಂದು ಸ್ಟ್ಯಾಚ್ಯೂ ಮಾಡಿದರೆ ಊರಿಗೆ ಒಂದು ಬೆಲೆ ಬರತಕ್ಕಂಥ ಒಂದು ಆಸೆ ಬಂತು. ಆಸೆನ ನಾನು ಹುಡುಗರ ಜೊತೆ ಹೇಳ್ಕೊಂಡೆ. ಅದರಲ್ಲಿ ಎಲ್ಲರೂ ಸಹಕಾರ ಕೊಟ್ಟರು. ಅದರಲ್ಲಿ ಮುಖ್ಯವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಒಂದು 4-5 ಜನ ಇದ್ದಾರೆ ಸರ್. ಒಂದು ಶಿವರಾಜ್ ಅಂತೇಳಿ ನಮ್ಮ ಚಿಕ್ಕಪ್ಪ ಮಗ, ಅವನು BBA ಮಾಡ್ಕೊಂಡಿದ್ದಾನೆ. ಅವನಿಗೂ ಭಾಳ ಒಂದು ಕಲೆ ಇದೆ. ಅವನ್ನ ಕಾರ್ಯದರ್ಶಿ ಮಾಡ್ಕೊಂಡಿದ್ವಿ. ಅವರ ಒಂದು ಪ್ರೇರಣೆ ಮತ್ತು ಲೋಕೇಶ್ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತ, ಅವರು ನನಗೆ ಭಾಳ ಸಹಕಾರ ಕೊಟ್ಟರು ಅದು ಮಾಡೋದಕ್ಕೆ. ಆಮೇಲೆ ರಾಮಯ್ಯ ಅಂತ ಹೇಳ್ಬಿಟ್ಟು ಒಬ್ಬರಿದ್ದಾರೆ ಸರ್, ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ರಾಮಯ್ಯ ಅಂತ ಹೇಳ್ಬಿಟ್ಟು BJP ಮುಖಂಡರು ಇದ್ದಾರೆ. ಈಗ ಅವರು ಏಜ್ ಆದರೂ ಅವ್ರು ಯುವಕರಿದ್ದೇನೆ ಅಷ್ಟು ಒಂದು ಊರಿನ ಬಗ್ಗೆ ಕಳಕಳಿ ಇದೆ ಅಂತ ಇರ್ತಕ್ಕಂಥವ್ರು. ನನಗೆ ಆ ಸ್ಟ್ಯಾಚ್ಯೂ ಮಾಡಿಸೋದಕ್ಕೆ ಭಾಳ ಸಪೋರ್ಟ್ ಮಾಡಿದಂಥವ್ರು. ಮತ್ತು ಹೇಮಾವತಿ ಅಂತ ಹೇಳ್ಬಿಟ್ಟು ನೀವಲ್ಲಿ ಪರಿಚಯ ಮಾಡ್ಕೊಂಡ್ರಿ, ನನ್ನ ಬಗ್ಗೆ ಮಾತಾಡಿದ್ದಿಲ್ಲ. ಹೇಮಾವತಿ ಅಂತ ನಮ್ಮ ಚಿಕ್ಕಮ್ಮ ಆಗಬೇಕು. ಅವರು ಸಹ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು. ಲಕ್ಷ್ಮಣ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗಿದ್ದಾನೆ, ಟೈಲ್ಸ್ ಕಾಂಟ್ರಾಕ್ಟ್ ಮಾಡ್ತಾರೆ ಹುಡುಗ. ಅವನು ನನಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಎಲ್ಲರೂ ಊರಿನ ಜನ ಎಲ್ಲ ಜನರು, ಮುಖ್ಯವಾಗಿ ಅವ್ರಿಗೆ ಇವ್ರನ್ನ ಜನ ಹೇಳಿದಷ್ಟೇ, ಇನ್ನೆಲ್ಲ ಊರ ಜನ ಎಲ್ಲರೂ ನನಗೆ ಈ ಸ್ಟ್ಯಾಚ್ಯೂ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟರು. ಮತ್ತು ಈ ಥರದ ಸಮಾಜಮುಖಿ ಕೆಲಸಗಳಲ್ಲಿ ಇವರೆಲ್ಲ ನನಗೆ ಭಾಳ ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ ಸರ್. ಆ ಥರದ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಇನ್ನೊಬ್ಬರು ಯಾರು ಅಂತಂದರೆ ರವಿ ಡಿ ಚನ್ನಣ್ಣವರು ಸರ್, ಪೊಲೀಸ್ IPS ಅಧಿಕಾರಿಗಳಿದ್ರಲ್ಲ ಅವರು ಸರ್ ನನ್ನ ಊರಿಗೆ ಕಲಿಸಿದ್ರು ಸರ್. ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಗೆ ಎಲ್ಲೂ ಇದ್ರೆ ಬಿಟ್ಟರೆ ಗೊತ್ತಿಲ್ಲ, ಆದರೆ ನಮ್ಮೂರಿಗೆ ನಾವು ಕಲಿಸ್ಬಿಟ್ಟು ಅವ್ರಿಗೊಂದು ಕಾರ್ಯಕ್ರಮ ಮಾಡಿದ್ವಿ. ಅವರ ಬಾಯಲ್ಲಿ ಅವರ ಒಂದು ಸಾಧನೆ, ಅವ್ರು ಮಾಡಿರ್ತಕ್ಕಂಥ ನೋವು ನಲಿವುಗಳು, ಅದನ್ನು ಜನ ಯಾವ ಥರ ಕಲಿಬೇಕು ಅಂತಕ್ಕಂಥ ವಿಚಾರ ಇರ್ತಲ್ಲ, ನಮಗೆ ಬಹಳ ಪ್ರೇರಣೆ ಆಯಿತು ಸರ್. ಅವರ ಮಾರ್ಗದರ್ಶನದಲ್ಲಿ ಅವರ ಅಧಿಕಾರದಲ್ಲಿ ನಾವು ಮಾಡ್ಕೊಂಡು ಏನೋ ಒಂದು ಸಣ್ಣ ಪುಟ್ಟ ಕೊಡುಗೆಗಳನ್ನು ಮಾಡಬೇಕು, ಜನರಿಗೆ ಉಪಕಾರ ಮಾಡಬೇಕು, ಅನುಕೂಲ ಮಾಡಬೇಕು ಅಂತಕ್ಕಂಥ ಸಮಾಜಮುಖಿ ಕೆಲಸದಲ್ಲಿ ನಾನು ಭಾಗವಹಿಸ್ತೀನಿ ಸರ್. ಅದರಲ್ಲಿ ಸಮಾಜದ ಒಂದು ಕೆಲಸಕ್ಕೆ ನನಗೆ ತಾಲೂಕಿನ ಒಂದು ರಾಷ್ಟ್ರೀಯ ಹಬ್ಬಗಳ ನಿರ್ವಹಣಾ ಸಮಿತಿಯಿಂದ ಸಮಾಜ ಸೇವಕ ಅಂತಕ್ಕಂಥ ಒಂದು ಪ್ರಶಸ್ತಿ ಸಹ ನನಗೆ ಕೊಟ್ಟಿದ್ದಾರೆ ಸರ್, ಗೌರವಿಸಿದೆ ಸರ್. ಸರ್, ಹಾಗೆ ನೀವು ಚಲನಚಿತ್ರಗಳಲ್ಲಿ ನೀವು ಅಭಿನಯಿಸಿದ್ದೀರ ಅಂತ ಕೇಳಿದ್ದೀವಿ. ಯಾವ ಚಲನಚಿತ್ರದಲ್ಲಿ ನೀವು ಅಭಿನಯಿಸಿದ್ದೀರಿ ಸರ್? ಚಲನಚಿತ್ರದಲ್ಲಿ ನಾನು ಒಂದು 2-3 ಚಿತ್ರಗಳನ್ನು ಮಾಡಿದ್ವಿ ಸರ್. ಅದರಲ್ಲಿ
ನನ್ನ ಸ್ನೇಹಿತರೊಬ್ಬರು ಡೈರೆಕ್ಟರ್ ಇದ್ದಾರೆ, ಹರೀಶ್ ಅಂತೇಳಿ, ದಾಸನವರು ಹರೀಶ್ ಅಂತೇಳಿ. ಅವರು ಹಿಂಗೆ ಪರಿಚಯ ಆಗಿ ಅವರು ಸರ್ ಹಿಂಗಿದೆ ಬನ್ನಿ ಆ್ಯಕ್ಟ್ ಮಾಡೋಕ್ಕಾಗ್ತೀರಾ ಅಂತಂದು. ಅವ್ರಿಗೆ ಗೊತ್ತಿತ್ತು ಸ್ವಲ್ಪ ಕಲೆ ಬಗ್ಗೆ, ನನ್ನ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಹಾಗಾಗಿ ಅವರು ಕರೆದ್ರು. ಆಗ ನಾನು ಚನ್ನರಾಯಪಟ್ಟಣದಲ್ಲಿ ಒಂದು ಆನೆಗುಡ್ಡ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಒಂದು ಚಲನಚಿತ್ರ ನಡೀತಿದ್ವಿ ಸರ್. ಯಾವುದಂತಂದರೆ ಅಸುರ ಸಂಹಾರ ಅಂತೇಳಿ ಒಂದು ಚಲನಚಿತ್ರ. ಆ ಚಲನಚಿತ್ರದಲ್ಲಿ ನಾಯಕ ನಟ ಅಲ್ಲಿ ಚನ್ನರಾಯಪಟ್ಟಣದವರೇ. ಆ ಒಂದು ಚಿತ್ರ ನಡೀತಿತ್ತು. ಆವಾಗ ನಾವು ಅಲ್ಲಿಗೆ ಹೋದ್ವಿ. ನಾವು 3 ಜನ 4 ಜನ ಟೀಚರ್ಸ್ ಎಲ್ಲ ಹೋದ್ವಿ. ಅವೆಲ್ಲ ಹೋಗ್ಬಿಟ್ಟು ಅಲ್ಲಿ ಹೋದಾಗ ಅವರು ನನಗೆ ಒಂದು ಪೊಲೀಸಿನ ಪಾತ್ರ ಕೊಟ್ಟರು ಸರ್. ಪೊಲೀಸ್ ಪಾತ್ರ ಕೊಟ್ಟು ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ಆ ಪೊಲೀಸ್ದು ಒಂದು ನಿಂತ್ಕೊಂಡು ಅದೆಲ್ಲ ಕಂಟ್ರೋಲ್ ಮಾಡೋದು, ಅದನ್ನು ಮಾಡಿ ಅದೊಂದು ಪಾತ್ರ ಮಾಡಿದ್ರು. ಆಮೇಲೆ ಇನ್ನೊಂದು ಪಾತ್ರ ಕೊಟ್ಟರು ಸರ್, ಲಾಯರ್ ಪಾತ್ರ ಕೊಟ್ಟರು. ಆ ಒಬ್ಬ ಅಪರಾಧಿನ ಗಲ್ಲಿಗೇರಿಸುವಂಥ ಒಂದು ಸನ್ನಿವೇಶದಲ್ಲಿ ಲಾಯರ್ಗಳು ಬೇಕಲ್ಲ, ಲಾಯರ್ಗಳ ಒಂದು ಅಭಿನಯದಲ್ಲಿ ನಾನು ಸಹ ಒಂದು ಅಭಿನಯನ ಮಾಡಿದ್ದೀನಿ ಸರ್. ಆಮೇಲೆ ಇನ್ನೊಂದು ಶಿವಮೊಗ್ಗ ಇದರ ಹತ್ರ, ಚಿಕ್ಕಮಗಳೂರು ಹತ್ರ ಮಲೆಂದೂರು ಅಂತೇಳಿ ಬರುತ್ತೆ. ಅಲ್ಲಿ ಒಂದು ಚಲನಚಿತ್ರ ನಡೀತಿತ್ತು, ಹೆಡ್ ಆ್ಯಂಡ್ ಟೈಲ್ ಅಂತೇಳಿ ಒಂದು ಚಲನಚಿತ್ರ ನಡೀತಿತ್ತು. ಇದು ಫಸ್ಟ್ ಟೈಮ್ ಮಾಡಿದ್ದೆ ನಾನು ಮಲೆಂದೂರು ಹತ್ರ ಒಂದು ಚಲನಚಿತ್ರನ. ಅಲ್ಲಿ ಒಂದು ರೈತನ ಪಾತ್ರ ಮಾಡಿದೆ ಸರ್, ಒಂದು ಹಳ್ಳಿಯ ರೈತನ ಪಾತ್ರ. ನನಗೊಬ್ಬ ಹೆಂಡತಿ ಇದ್ಲು ಮತ್ತು ಒಬ್ಬ ಮಗ ಇದ್ದ. ಆ ಮಗ ಸ್ವಲ್ಪ ಕ್ಲಾಸಿಗೆ ಓದೋಕ್ಕೆಲ್ಲ ಸ್ವಲ್ಪ ತೊಂದರೆ ಕೊಡ್ತಿದ್ದ, ಹೋಯ್ತಿರಲಿಲ್ಲ. ಅವನನ್ನು ಶಾಲೆಗೆ ಸೇರಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವನಿಗೆ ಎಳಕ ಬಂದು ಹೊಡೆದು ಅವನ್ನ ಶಾಲೆಗೆ ಕಳಿಸೋದಕ್ಕಾಗಿ ನಾನು ಅವನನ್ನು ಸರಿದಕ್ಕೆ ಮಾಡೋದಕ್ಕೆ ಹೋಗೋ ಅಂಥ ಒಂದು ಸನ್ನಿವೇಶ, ಅದೊಂದು ಪಾತ್ರನ ನಿರ್ವಹಿಸಿದೆ ಸರ್. ಆಮೇಲೆ ಮತ್ತೆ ಒಂದು ಧಾರಾವಾಹಿ ಮಾಡಿದ್ರು ಸರ್. ಯಾವುದಂತಂದರೆ ಉಲಿಕಲ್ ನಟರಾಜು ಅವರು ಒಂದು ಧಾರಾವಾಹಿ ಮಾಡೋದಕ್ಕೆ ಅದೇ ಇದರ ಹತ್ರ ಇಲ್ಲಿ ಚಿಕ್ಕಮಗಳೂರಲ್ಲಿ ಒಂದು ರೆಸಾರ್ಟಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸರ್. ಅಲ್ಲಿ ನಾವೆಲ್ಲ ಹೋದ್ವಿ. ಒಂದು 10 ಜನ ಹೋಗಿದ್ವಿ. ಅಲ್ಲಿ ಹೋದಾಗ ಅವರು ಒಂದು ಲಾರಿ, ಒಂದು ಬಸ್ಸಲ್ಲೇ ಬಂದಿದ್ರು. ಒಂದು ಬಸ್ಸು, ಒಂದು ವ್ಯಾನು ಬಂದು ಅಲ್ಲಿ ಅವರು ಚಲನಚಿತ್ರದ ಬಗ್ಗೆ ಮತ್ತು ಈ ಧಾರಾವಾಹಿ ಬಗ್ಗೆ ಎಲ್ಲ ಮಾಡಿದ್ರು. ನನ್ನ ಕೈಲಿ ಒಂದು 8 ಹಾಡು ಆಡಿಸಿದ್ರು ಸರ್, ಜನಪದ ಗೀತೆಗಳ. ಅವ್ರ ಹೆಂಡತಿ ಅಂತೂ ಭಾಳ ಖುಷಿ ಪಟ್ಬಿಟ್ರು. ಸರ್ ಇದು ಭಾಗ್ಯದ ಕಡೆಗಾರ ಹಾಡಲೇಬೇಕು ಅಂತ ಹೇಳ್ಬಿಟ್ಟು ಹಾಡನ್ನು ಆಡಿಸಿದ್ರು. ಭಾಳ ಖುಷಿಪಟ್ಟರು. ಭಾಳ ಚೆನ್ನಾಗಿದೆ, ಟೋನ್ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಆಡ್ತಿದೆ ಅಂತಕ್ಕಂಥ ಒಂದು ಪ್ರಶಂಸೆ ಮಾಡಿ ಏನೋ ಮಾಡಿದ್ರು ಸರ್. ಸರ್, ನಿಮ್ಮ ಜೀವನದಲ್ಲಿ ಅತ್ಯಂತ ಒಂದು ಸಂತೋಷಕರ ಕ್ಷಣಗಳು ಯಾವುದು ಸರ್? ಸರ್, ಸಂತೋಷಕರ ಅಂತ ಸಂದರ್ಭ ಅಂತಂದರೆ ಸರ್, ನಾನು ಫಸ್ಟು ಕೆಲಸ ಸೇರ್ಕೊಂಡೆ. ನನಗೆ ಅಪ್ರೂವಲ್ ಆಯಿತು ಸರ್ 2007ರಲ್ಲಿ, 20/6/2007ರಲ್ಲಿ ನನಗೆ ಅಪ್ರೂವಲ್ ಆಯಿತು. ಅಪ್ರೂವಲ್ ಆಗಿ ಏನಾಯಿತು ಅಂತಂದರೆ ನಮಗೆ ಆರ್ಡರ್ ಬಂದ್ಬಿಟ್ಟು, ಆರ್ಡರ್ ಕೈ ಕೊಟ್ಟರು. ಆ ಕೈ ಕೊಟ್ಟಾಗ ನನ್ನ ಸ್ನೇಹಿತ ಒಬ್ಬಿದ್ದ, ಅವನಿಗೆ ಫೋನ್ ಮಾಡೋದು ನಾನು, ನಮ್ಮ ಪಕ್ಕದಲ್ಲೇ ಇದ್ದರೆ ಅವನಿಗೆ ಫೋನ್ ಮಾಡೋದು ನಾನು, ಸರ್ ನನ್ನ ಆರ್ಡರ್ ಆಯ್ತು ನಾವು ಅಂತ ಹೇಳ್ಬಿಟ್ಟು. ಅದೊಂದು ಖುಷಿ ಸರ್ ನನ್ನ ಲೈಫಲ್ಲಿ ಫಸ್ಟ್ ಬಂದಿದ್ದು, ಮತ್ತು ಮರೆಯಲಾದಂಥ ಒಂದು ಕ್ಷಣ. ಆಮೇಲೆ ಸರ್ ನಾನು ಅದು ಆದಮೇಲೆ ನನ್ನ ಮಗಳು MBBS ಸೀಟ್ ಸಿಕ್ಕಿತು ಸರ್. CETಲಿ ಒಳ್ಳೆ ಮಾರ್ಕ್ಸ್ ತೆಗೆದು MBBS ಸೀಟ್ ಆಯಿತು. ಆಗ ನನಗೆ ಭಾಳ ಆನಂದ ಸರ್. ನಾನು ಏನೋ ಸಾಧನೆ ಮಾಡಿದೆ, ನನ್ನ ಮಗಳು ನನ್ನ ಒಂದು ಇದನ್ನು ಮಾಡಿದಲ್ಲ ಅಂತ ಅದೊಂದು ಖುಷಿ, ಭಾಳ ಖುಷಿ ಆಯಿತು ಸರ್. ಆಮೇಲೆ ಸರ್ ನನಗೆ ಇದೊಂದು ಸ್ಟ್ಯಾಚು ಮಾಡಿಸಿದ್ರು ಸರ್. ನನ್ನ ಕನಸು, ಭಾಳ ದಿನದ ಕನಸು. ಆ ಕನಸನ್ನು ನೆನೆಸಾಯ್ತಲ್ಲ ಅವತ್ತು ಉದ್ಘಾಟನೆ ದಿನ ಸರ್, ನನಗೆ ಆದಂಥ ಆನಂದ, ನನಗೆ ಆನಂದ ಖುಷಿ, ನನಗೆ ಆನಂದ ಭಾಷಣ ಸರ್. ಇಡೀ ದಿನ ನಾನು ಖುಷಿಯಲ್ಲಿ ಆನಂದವಾಗಿ ನಾನು ಕಣ್ಣೀರು ಸುರಿಸಿರೋದು ನನಗೆ ಗೊತ್ತಿಲ್ಲ. ಅಷ್ಟೊಂದು ಇದು ಮಂಚಕ್ಕೆ ನನಗೆ ಸಹಕಾರ ಕೊಡಲ್ಲ. ಲೋಕೇಶ ಮತ್ತು ಶಿವರಾಜು, ರಾಮಯ್ಯ, ಮತ್ತು ನಮ್ಮ ಲಕ್ಷ್ಮಣ, ಇನ್ನು ಹೇಮಾವತಿ, ಮತ್ತು ಇನ್ನೂ ತುಂಬ ಜನ ಇದೆ. ಎಲ್ಲರೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಹೇಳೋದು ತುಂಬ ಗೊತ್ತಾಗುತ್ತೆ. ಇಡೀ 3 ಜನ ನನಗೆ ಬೆನ್ನೆಲುಬಾಗಿರ್ತಾರೆ ಸರ್. ಇದುವರೆಗೂ ಸರ್ ನಾವು 3 ಜನ ನಾನು ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ ಸರ್. ಇಡೀ 3 ಜನ ಎಲ್ಲರೂ ನನಗೆ ಭಾಳ ಸಹಕಾರ ಕೊಟ್ಟರು. ನಾನು ಅಜಾತ ಶತ್ರು, ನನಗೆ ಶತ್ರುಗಳೇ ಇಲ್ಲ ಸರ್. ನಮ್ಮ ಊರಲ್ಲೇ ಇಲ್ಲ, ನಾನು ಹೊರಗಡೆನೂ ಇಲ್ಲ, ಶತ್ರುಗಳೇ ಇಲ್ಲ ಸರ್. ಅದೊಂದು ನನಗೆ ಭಾಳ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಕೃತಿಯಲ್ಲಿ ಶಿಕ್ಷಕರು ಹಾಗೂ ಹೆಸರಾಂತ ಜನಪದ ಕಲಾವಿದರು ಆದಂತಹ ಚನ್ನವೀರಯ್ಯವರು ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಇಷ್ಟೊತ್ತು ಹಂಚಿಕೊಂಡಿದ್ದಾರೆ ಸರ್.
ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ನಾವು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್. ಚಂದ್ರಯ್ಯನವರು ಕಲಾವಿದ ಅವರು. ನಿಜವಾಗ್ಲೂ ಕೂಡ ಪ್ರತಿಭಾ ಕಾರಂಜಿ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ಹೀಗೆ ಅನೇಕ ಕಡೆ ಅವರ ಒಂದು ಏನಿದೆ ಕಲಾಭಿರುಚಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅವರಲ್ಲಿರುವಂತಹ ಈ ಕಲೆಗಳನ್ನು ಶಾಲಾ ಮಕ್ಕಳಲ್ಲಿ ದಾರೆ ಎರೆದು ಆ ಒಂದು ಜನಪದ ಕಲೆಗಳನ್ನು ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ಗುರುತಿಸಿ ಇವತ್ತು ಅವರನ್ನು ಸಂದರ್ಶನ ಮಾಡ್ತಾ ಇರೋದು ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷವನ್ನು ನೀಡಿದೆ ಅಂತ ಹೇಳಿ ನನ್ನ ಅನಿಸಿಕೆಯನ್ನು ತಮ್ಮ ಮುಂದೆ ಹಂಚಿಕೊಳ್ತೀನಿ. ನನ್ನ ಹೆಸರು ಜೀವಿತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಚೆನ್ವೀರಯ್ಯ ಸರ್ ಅವರು ನಮ್ಮ ಸ್ಕೂಲಿಗೆ ಬಂದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರ ಪಾಠ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವರು ನಮಗೆ ಗೊತ್ತಿಲ್ಲದ ವಿಷಯಗಳನ್ನೆಲ್ಲ ಹೇಳ್ಕೊಡ್ತಿದ್ದಾರೆ. ತೋಟಗಾರಿಕೆ ಬಗ್ಗೆ, ಜನಪದ ಗೀತೆ, ವೀರಗಸೆ ಇದ್ರ ಬಗ್ಗೆ ಎಲ್ಲ ನಮ್ಗೆ ಹೇಳ್ಕೊಡ್ತಿದ್ದಾರೆ. ಈ ಸಲ ಪ್ರತಿಭಾ ಕಾರಂಜಿಗೂ ಕೂಡ ಹೇಳ್ಕೊಡ್ತಾರೆ. ಹಾಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದು ಎಲ್ಲ ಒಂದು ಏನು ನಮ್ಮ ಊರನ್ನೇ ಒಂದು ಸಬಲೀಕರಣ ಮಾಡಲಿಕ್ಕೆ ಯಶಸ್ವಿಯಾಗಿ ಶ್ರಮಿಸಿದ್ದಾರೆ. ಇಂತೂ ಸಹ ಹಾಗೆ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನು ಒಂದು ಅದೊಂದು ನಮ್ಮ ಊರಲ್ಲಿ ನೆಲೆಯಾಗಿ ನಿಲ್ಲಬೇಕಾದ ಕಾರಣ ಅವರೇ ಮುನ್ನಡೆಯನ್ನು ವಹಿಸ್ಕೊಂಡು, ಮುಖಂಡತೆಯನ್ನು ವಹಿಸ್ಕೊಂಡು ಊರರ ಗ್ರಾಮಸ್ಥರ ಪರವಾಗಿ ತುಂಬ ಹೋರಾಟ ಮಾಡಿ ಇದೊಂದು ಸ್ಟ್ಯಾಚ್ಯೂನ ನಮ್ಮ ಊರಿಗೆ ತಂದಿದ್ದಾರೆ. ಅದಕ್ಕೆ